ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ವಿಟ್ಲ ಜಮಾತ್ ಎಜುಕೇಶನ್ ಟ್ರಸ್ಟ್ ವಿಟ್ಲ ಇದರ ಅಧೀನದಲ್ಲಿ ನಡೆಸಲ್ಪಡುವ ಹೊರಸಲ್ ಪಬ್ಲಿಕ್ ಸ್ಕೂಲ್ ಎಂಬ ವಿದ್ಯಾಸಂಸ್ಥೆಯು ಪ್ರಶಾಂತ ವಾತಾವರಣದಿಂದ ಕೂಡಿದ ವಿಟ್ಲದಲ್ಲಿ ದಿನಾಂಕ 27/5/2010 ಗುರುವಾರ ಬೆಳಗ್ಗೆ ಸಮಯ 10 ಬಹುಮಾನ್ಯರಾದ ಜನಾಬ್ ಅಬ್ದುಲ್ ಜಬ್ಬಾರ್ ಮುಸ್ಲಿಯಾರ್ ಮಿತ್ತಬೈಲ್ ಅವರು ದುವಾದೊಂದಿಗೆ ಉದ್ಘಾಟನೆಗೊಂಡಿತು. ಈಗಾಗಲೇ 1 ವರ್ಷ 7 ತಿಂಗಳುಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ನಮ್ಮ ವಿದ್ಯಾಸಂಸ್ಥೆಯು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮೊದಲನೆಯ ವರ್ಷದಲ್ಲಿ LKG ಮತ್ತು UKG ಎಂಬ ವಿಭಾಗದಲ್ಲಿ ಆರಂಭವಾದ ತರಗತಿಯಲ್ಲಿ 84 ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ವರ್ಷದಲ್ಲಿ 1ನೇ ತರಗತಿಯು ನಡೆಯುತ್ತಿದ್ದು ಒಟ್ಟಾಗಿ 132 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ಮೊದಲನೆಯ ವರ್ಷದಲ್ಲಿ LKG ಮತ್ತು UKG ತರಗತಿಯನ್ನು 2 ವಿಭಾಗಗಳಾಗಿ ಪ್ರಾರಂಭಿಸಲಾಯಿತು. 4 ಶಿಕ್ಷಕಿಯರು ಹಾಗೂ 2 ಶಿಕ್ಷಕೇತರ ಸಿಬ್ಬಂದಿಯಿಂದ ಆರಂಭಗೊಂಡ ನಮ್ಮ ಶಿಕ್ಷಣ ಸಂಸ್ಥೆಯು ಪ್ರಸ್ತುತ 5 ಶಿಕ್ಷಕಿಯರು ಹಾಗೂ 2 ಶಿಕ್ಷಕೇತರ ಸಿಬ್ಬಂದಿಗಳೊಡನೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದರೊಂದಿಗೆ ಕಳೆದ ವರ್ಷದಲ್ಲಿ UKG ವಿದ್ಯಾರ್ಥಿಗಳಿಗೆ ಮದ್ರಸಾ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆಯನ್ನು ಅಳವಡಿಸಲಾಯಿತು. ಅದನ್ನು 2 ಅರೇಬಿಕ್ ಶಿಕ್ಷಕರು ನಿರ್ವಹಿಸುತ್ತಾ ಬಂದಿದ್ದಾರೆ. ಪ್ರಸ್ತುತ ವರ್ಷ 1ನೇ ತರಗತಿಗೆ ಅರೇಬಿಕ್ ಶಿಕ್ಷಣ ವ್ಯವಸ್ಥೆಯನ್ನು ವಿಸ್ತರಿಸಲಾಗಿದ್ದು ಒಟ್ಟು 4 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಡಳಿತ ಮಂಡಳಿ ಯಾವುದೇ ಸಂಸ್ಥೆಯು ಅಭಿವೃದ್ಧಿ ಹೊಂದಲು ಆಡಳಿತ ಮಂಡಳಿಯ ಪಾತ್ರ ಮಹತ್ವದಾಗಿದೆ. ವಿಟ್ಲ ಜುಮಾ ಮಸೀದಿಯಿಂದ ಆರಿಸಲ್ಪಟ್ಟ ವಿಟ್ಲ ಜಮಾತ್ ಎಜುಕೇಶನ್ ಟ್ರಸ್ಟ್ನ ಆಡಳಿತದಲ್ಲಿ ಒಟ್ಟು 13 ಮಂದಿ ಸದಸ್ಯರಿದ್ದು ಶಾಲೆಯು ಉತ್ತಮ ರೀತಿಯಿಂದ ನಡೆಸಲ್ಪಡುತ್ತದೆ. ಪ್ರಸ್ತುತ ಸದರಿ ಶಾಲೆಯ ಅಧ್ಯಕ್ಷರಾಗಿ ಶ್ರೀಯುತ ಬಿ ಶೇಖ್ ಆದಮ್ ರವರು, ಕಾರ್ಯದರ್ಶಿಯಾಗಿ ಕೆ ಅಬೂಬಕರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಇಕ್ಬಾಲ್ ಮೊಹೆಸ್, ಕೋಶಾಧಿಕಾರಿಯಾಗಿ BS ಅಶ್ರಫ್ ಮತ್ತು ಜತೆ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಇಕ್ಬಾಲ್ ಮೇಗಿನಪೇಟೆ ಹಾಗೂ ಸದಸ್ಯರಾಗಿ ಸಿದ್ದಿಕ್ ಮಾಲಾಮುಲೆ, ಗಫೂರ್ ಮೇಗಿನಪೇಟೆ, ಮೊಹಮ್ಮದ್ ಹನೀಫ್ MA, ಜುಬೈರ್ ಮೇಗಿನಪೇಟೆ, ಅಬ್ದುಲ್ನಿ ಗಬಿ, ಬಿ ಅಬೂಬಕರ್, ಎ ಅಬ್ದುಲ್ ಖಾದರ್ ಹಾಗೂ ಮೊಹಮ್ಮದ್ ಇಕ್ಬಾಲ್ ಹಳೆಮನೆ ಸದ್ಯ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ಹಾಗೂ ನಮ್ಮ ಶಾಲೆಯನ್ನು ನಡೆಸುತ್ತಿರುವ ಟ್ರಸ್ಟಿಗಳಲ್ಲಿ ಓರ್ವರಾದ ಅಬೂಬಕರ್ ಸಿದ್ದಿಕ್ ಮಾಲಾಮುಲೆಯವರು ಶಾಲೆಯ ಮೇಲ್ವಿಚಾರಕರಾಗಿ ಪ್ರತಿನಿತ್ಯ ಶಾಲೆಗೆ ಭೇಟಿ ನೀಡಿ ಸೂಕ್ತ ಸಲಹೆ ಸಹಕಾರವನ್ನು ನೀಡುತ್ತಿದ್ದಾರೆ. ಸಿಬ್ಬಂದಿ ವರ್ಗ ನಮ್ಮ ಸಂಸ್ಥೆಯಲ್ಲಿ 5 ಶಿಕ್ಷಕಿಯರು, 1 ಆಯಾ ಹಾಗೂ 4 ಮಂದಿ ಅರೇಬಿಕ್ ಶಿಕ್ಷಕರಿದ್ದಾರೆ. ಕುಮಾರಿ ಚೇತನರವರು ಮುಖ್ಯ ಶಿಕ್ಷಕಿಯಾಗಿ, ಶ್ರೀಮತಿ ದಿವ್ಯಶ್ರೀ, ಕುಮಾರಿ ನಿರ್ಮಲಾ, ಶ್ರೀಮತಿ ಅಸ್ಮಾ, ಶ್ರೀಮತಿ ಫರ್ಜಾನರವರು ಸಹ ಶಿಕ್ಷಕಿಯಾಗಿಯೂ, ಕುಮಾರಿ ರುಬಿನಾ ಅವರು ಆಯಾ ಆಗಿಯೂ, ಜಕರಿಯಾ ಮುಸ್ಲಿಯಾರ್, ಅಬ್ದುಲ್ ಹಕೀಂ ಮುಸ್ಲಿಯಾರ್, ಇಬ್ರಾಹಿಂ ಮುಸ್ಲಿಯಾರ್, ಅಬ್ದುಲ್ ರಶೀದ್ ಹನೀಫಿ ಇವರುಗಳು ಅರೇಬಿಕ್ ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಕ್ಷಕ ಶಿಕ್ಷಕ ಸಂಘ ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸಲು ಹಾಗೂ ಸಂಸ್ಥೆಯ ಅಭಿವೃದ್ಧಿಗೆ ರಕ್ಷಕ ಶಿಕ್ಷಕ ಸಂಘ ಅತಿ ಅವಶ್ಯಕ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ 2010 ಜುಲೈ 9ರಂದು ಮೊದಲ ರಕ್ಷಕ ಶಿಕ್ಷಕ ಸಭೆಯನ್ನು ನಡೆಸಲಾಯಿತು. ಮೊದಲ ರಕ್ಷಕ ಶಿಕ್ಷಕ ಸಭೆಗೆ ವಿಶೇಷ ಅತಿಥಿಗಳಾಗಿ ಹಯಾತುಲ್ ಇಸ್ಲಾಂ ಮದ್ರಸಾ ಬಳಿಯ ಅನುದಾನಿತ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಚಂದ್ರ ರಾವ್ ಅವರು ಆಗಮಿಸಿದ್ದರು. ಈ ಸಭೆಯಲ್ಲಿ ಅತಿಥಿಗಳು ಮಕ್ಕಳ ಬಗ್ಗೆ ಹೆತ್ತವರಿಗೆ ಹಾಗೂ ಶಿಕ್ಷಕರಿಗೆ ಸೂಕ್ತ ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರುಗಳು ಹಾಜರಿದ್ದರು. ಈ ಸಭೆಯಲ್ಲಿ ಮಕ್ಕಳ ಸಮವಸ್ತ್ರದ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಯಿತು. ಮೊದಲ ವರ್ಷದಲ್ಲಿ 2 ರಕ್ಷಕ ಶಿಕ್ಷಕ ಸಭೆಯನ್ನು ನಡೆಸಲಾಯಿತು. 2011-12 ಶೈಕ್ಷಣಿಕ ವರ್ಷದಲ್ಲಿ ರಕ್ಷಕ ಶಿಕ್ಷಕ ಸಭೆಯು 25/6/2011 ಶನಿವಾರದಂದು ನಡೆಯಿತು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಇಂಡಸ್ ಕಾಲೇಜ್ ಪುತ್ತೂರು ಇದರ ಪ್ರಾಂಶುಪಾಲರಾದ ಶ್ರೀ ಸೀತಾರಾಮ ಕೇವಳರವರು ಆಗಮಿಸಿದ್ದರು. ಹಾಗೆಯೇ ಸಭೆಯಲ್ಲಿ ಆಡಳಿತ ಮಂಡಳಿಯ ಎಲ್ಲಾ ಟ್ರಸ್ಟಿಗಳು ಹಾಜರಿದ್ದರು. ಶ್ರೀ ಸೀತಾರಾಮ ಕೇವಳರವರು
ಎಂಬ ವಿಷಯದ ಬಗ್ಗೆ ಮಾತನಾಡಿದರು ಹಾಗೂ ಹೆತ್ತವರು ಮಕ್ಕಳೊಳಗಿನ ಜವಾಬ್ದಾರಿಯನ್ನು ಹೆತ್ತವರಿಗೆ ತಿಳಿ ಹೇಳಿದರು. ಇದರಲ್ಲಿ ಎಲ್ಲಾ ಪಾಲಕರು ಪಾಲ್ಗೊಂಡಿದ್ದರು.